ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಇವರ ಹೆಸರು ಸ್ವಾತಿ ಅಂತೋಣಿ ಪಡಿಪ್ಪಾರ. ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಂದೂರು ಸಮೀಪದ ತೋರೆಗದ್ದೆ ನಿವಾಸಿಗಳು. ಪವಿತ್ರ ಬೈಬಲ್ ಗ್ರಂಥದ ಮೇಲೆ ಅಪಾರ ಪ್ರೀತಿ ಮತ್ತು ನಂಬಿಕೆ ಇರುವ ಇವರು ಇತ್ತೀಚೆಗೆ ಬೈಬಲ್ ಗ್ರಂಥವನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಸರಿಸುಮಾರು 4750 ಪುಟಗಳನ್ನು ತಮ್ಮ ಕೈ ಬರಹದ ಮೂಲಕ ಬರೆದು ಒಂದು ಸಾಧನೆ ಮಾಡಿದ್ದಾರೆ. ಮೂಲತಃ ಮಲಯಾಳಿ ಕ್ರಿಶ್ಚಿಯನ್ ಕುಟುಂಬದ ಜೋಸೆಫ್ ಮತ್ತು ಅನ್ನಮ್ಮ ದಂಪತಿಗಳ ಪುತ್ರಿಯಾದ ಇವರು ತಮ್ಮ ಪತಿ ಅಂತೋಣಿ ಪಡಿಪ್ಪಾರ ಇವರ ನೆರವಿನಿಂದ ಮತ್ತು ತಮ್ಮ ಪಡಿಪ್ಪಾರ ಕುಟುಂಬದ ಸಹಕಾರ ಹಾಗೂ ಭದ್ರಾವತಿ ಪ್ರಾಂತ್ಯದ ಧರ್ಮಗುರುಗಳಾದ ಜೋಸೆಫ್ ಅರಿಮಚಾಡತ್ತ, ಇಡುವಳ್ಳಿಯ ಫಾದರ್ ಥೋಮಸ್ ಹಾಗೂ ಬೆಳಂದೂರಿನ ಗ್ರಾಮಸ್ಥರ ಬೆಂಬಲದ ಸ್ಫೂರ್ತಿಯಿಂದ ಕನ್ನಡದಲ್ಲಿ 2023 ಆಗಸ್ಟ್ 1ರಿಂದ ಇಂಗ್ಲಿಷ್ನಲ್ಲಿ ಜೂನ್ 26, 2024ರಿಂದ ತಮ್ಮ ಬರವಣಿಗೆ ಆರಂಭಿಸಿ ಕ್ರಮವಾಗಿ ಕನ್ನಡದಲ್ಲಿ 2082, ಇಂಗ್ಲಿಷ್ನಲ್ಲಿ 2668 ಪುಟಗಳನ್ನು ತಮ್ಮ ಕೈ ಬರಹದಿಂದ ಬರೆದು ಅದಕ್ಕೊಂದು ಸುಂದರ ರೂಪ ಕೊಟ್ಟಿದ್ದಾರೆ. ಇವರ ಸಾಧನೆಗೆ ಇವರ ಕುಟುಂಬ ವರ್ಗ ಮತ್ತು ಊರ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸ್ವಾತಿ ಅಂತೋಣಿ ಪಡಿಪ್ಪಾರ. ನಾವಿಲ್ಲಿ ಬೆಳಂದೂರು ಗ್ರಾಮದ ತೊರಗದ್ದೆ ನಿವಾಸಿ. ನಾನು ಈ ಬೈಬಲ್ ಬರೀಲಿಕ್ಕೆ ಕಾರಣ ನಮ್ಮ ಧರ್ಮಾಧ್ಯಕ್ಷರಾದ ಜೋಸೆಫ್ ಅರಿಮಚಾಡ್ ಮತ್ತು ನಮ್ಮ ಚರ್ಚ್ ಫಾದರ್ ಥಾಮಸ್. ನನಗೆ ಬರೆಯೋಕ್ಕೆ ಸಂಕಲ್ಪ, ಮನೆ ಕಟ್ಟಬೇಕು ಅನ್ನೋ ಒಂದು ಸಂಕಲ್ಪದಿಂದ ನಾನು ಬರೆದಿದ್ದು. ಇನ್ನೊಂದು ಅಡಿಷನ್ನು ಅದು ಬರಿತಾ ನನಗೆ ಪ್ರೇರಣೆ ಬಂತು ಬರಿಬೇಕು ಅಂತ ಹೇಳಿ. ಈ ಬೈಬಲ್ ಬರೀಲಿಕ್ಕೆ ನಮ್ಮ ಹಸ್ಬೆಂಡು, ನಮ್ಮ ಫ್ಯಾಮಿಲಿ, ನಮ್ಮ ಊರು ಬೆಳಂದೂರವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಕನ್ನಡ ಬೈಬಲ್ ನಾನು 9 ತಿಂಗಳಲ್ಲಿ ಬರೆದಿದ್ದೀನಿ. ಇಂಗ್ಲೀಷ್ ಬೈಬಲು 11 ತಿಂಗಳು ತೊಗೊಂಡಿದೆ. ಕನ್ನಡ ಬೈಬಲಲ್ಲಿ 2062 ಪೇಜ್ ಇದೆ. ಇಂಗ್ಲೀಷ್ ಬೈಬಲಲ್ಲಿ 2688 ಪೇಜ್ ಇದೆ. ಇಂದ ನಾನು ಬರೆದು ಮುಗಿಸೋಕ್ಕೆ ನನಗೆ ಸಹಾಯ ಆಯಿತು. ದೇವರ ಕೃಪೆಯಿಂದ ನನಗೆ 2 ಬೈಬಲ್ ಬರೆದು ಮುಗಿಸೋವಂಥ ಶಕ್ತಿ ನನಗೆ ಸಿಕ್ತು. ನಾನು 2 ಬೈಬಲ್ನ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಕನ್ನಡ ಬೈಬಲ್ಲು 9 ತಿಂಗಳಾಯಿತು ಬರೆದು, 9 ತಿಂಗಳೊಳಗೆ ಮುಗಿಸಿದ್ದೀನಿ. ಇಂಗ್ಲೀಷ್ ಬೈಬಲು 11 ತಿಂಗಳಾಯಿತು. ಕನ್ನಡ ಬೈಬಲಲ್ಲಿ 2082 ಪೇಜು, ಇಂಗ್ಲೀಷ್ ಬೈಬಲು 2688 ಪೇಜ್. ಬೈಬಲ್ ಬರೆದಿರೋದು ನನ್ನ ತಮ್ಮನ ಹೆಂಡತಿ. ಅವು ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಸ್ವಂತ ಕೈ ಬರವಣಿಗೆಯಿಂದ ಬರೆದಿದ್ದಾರೆ. ಅದು ದೇವರ ಕೃಪೆಯಿಂದ ಆ ಪುಣ್ಯ ಕೆಲಸ ಇಲ್ಲಿ ಯಾರೂ ಈ ಥರ ಮಾಡಿಲ್ಲ. ಇದು ನಮ್ಮ ಶಿವಮೊಗ್ಗಕ್ಕೆ ಫಸ್ಟ್ ಅನಿಸುತ್ತೆ ಬರೆದಿರೋದು. ಮತ್ತು ಅದೇ ಥರ ನಮ್ಮ ವಿಶಪ್ಪನವರು ಇದ್ರ ಬಗ್ಗೆ ಗಮನ ತಗೊಂಡು ಅವ್ರನ್ನ ಕರೆಸಿ ಮಾತಾಡಿದ್ದಾರೆ. ಅವರು ಒಳ್ಳೆ ರೀತಿಯಲ್ಲಿ ಬರೆದಿರೋದ್ರಿಂದ ನಮ್ಮ ಇಡುವಳ್ಳಿ ಚರ್ಚಿನ ಫಾದರು ಕರೆಸಿ ಮಾತಾಡಿದ್ದಾರೆ. ಮತ್ತು ನಮ್ಮ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದು ಅವರಿಗೆ ಒಳ್ಳೆ ರೀತಿಯಲ್ಲಿ ಬರೆದಿರೋ ವಿಷಯದಲ್ಲಿ ಒಳ್ಳೆ ಮಾತುಕತೆ ಮಾತಾಡಿ ಒಳ್ಳೆಯದನ್ನು ಹೇಳ್ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಈ ಫ್ಯಾಮಿಲಿ ಆದರೂ ಅಷ್ಟೇ ಭಾರಿ ಸಪೋರ್ಟು, ಈ ಊರವರು ಸಪೋರ್ಟು. ಈ ಥರ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಮ್ಮ ಎಲ್ಲರೂ ಸಪೋರ್ಟ್ ಮಾಡಿದ್ದೀವಿ. ಇವರು ಮುಂಚಿಂದನೂ ಇನ್ನೂ 2 ಬರವಣಿಗೆ ಬರೆಯೋದಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅಲ್ಲಿ ಸುಮಾರು ಖರ್ಚಾದ್ರೂ ಅವರು ಕಷ್ಟಪಟ್ಟು ಬರೆದಿದ್ದಾರೆ. ಈ ಥರ ಬರೆಯೋದೇ ದೇವರ ಕೃಪೆ, ಬೇರೆ ಯಾರೂ ಈ ಥರ ಬರೆಯೋದಿಲ್ಲ. ನಾನು ನೋಡಿದಲ್ಲಿ ಇವೆಲ್ಲ ಒಂಥರ ಪ್ರೇರಣೆ, ದೇವರ ಕೃಪೆಯಿಂದನೇ ಈ ಥರ ಬರೆಯೋಕ್ಕೆ ಸಾಧ್ಯವಾಗುತ್ತೆ. ಎಲ್ಲರೂ ಬರೀತಾರೆ ಅಂತ ಹೇಳೋದು ಸುಳ್ಳು. ಇದನ್ನು ಅವರು ಕಂಟಿನ್ಯೂ ಆಗಿ ಬರೆದಿರೋದು ನಮಗೆಲ್ಲರಿಗೂ ತುಂಬ ಖುಷಿ ತಂದಿದೆ. ಮುಂದಕ್ಕೂ ಇನ್ನೂ 2 ಇದು ಬರಿತಾ ಇದ್ದಾರೆ.
ದೇವರ ಕೃಪೆಯಿಂದ ಇನ್ನೂ ಅದು ಬರೆದು ಪೂರೈಸಲಿ ಅಂತ ನಮ್ಮ ಆರೈಕೆ.